ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 58ನೇ ಶ್ಲೋಕ. ಇದು ಅತ್ಯಂತ ಪ್ರಮುಖವಾದ ಶ್ಲೋಕ, ಏಕೆಂದರೆ ಭಕ್ತರ ಅಚ್ಚುಮೆಚ್ಚಿನ ಗೋವಿಂದ ನಾಮ ಮತ್ತು ಭಗವಂತನ ಮಹಾವರಾಹ ಅವತಾರದ ಉಲ್ಲೇಖ ಇಲ್ಲಿದೆ. ಜೊತೆಗೆ ಅವನು ಚಕ್ರ ಗದೆಗಳನ್ನು ಹೇಗೆ ಧರಿಸಿದ್ದಾನೆ ಎಂಬುದನ್ನು ಇದು ತಿಳಿಸುತ್ತದೆ. ಈ ಶ್ಲೋಕದಲ್ಲಿ 9 ದಿವ್ಯನಾಮಗಳಿವೆ. ನಾಮ 542ರಿಂದ 550ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 58. ಮಹಾವರಾಹೋ ಗೋವಿಂದ ಸುಷೇಣ ಕನಕಾಂಗದಿ ಗುಹ್ಯೋ ಗಭೀರೋ ಗಹನೋ ಗುಪ್ತಶ್ಚಕ್ರ ಗದಾಧರಃ. ಪದಗಳ ಅರ್ಥ: ಮಹಾವರಾಹ, ಮಹಾ ದೊಡ್ಡ, ವರಾಹ ಹಂದಿ. ಹಿರಣ್ಯಾಕ್ಷನೆಂಬ ರಾಕ್ಷಸನು ಭೂಮಿಯನ್ನು ಕೊದ್ದೊಯ್ದು ಸಮುದ್ರದ ತಳದಲ್ಲಿ ಬಚ್ಚಿಟ್ಟಾಗ ಬೃಹತ್ ವರಾಹ ರೂಪ ತಾಳಿ ಭೂಮಿಯನ್ನು ತನ್ನ ಕೋರೆ ಹಲ್ಲಿನಿಂದ ಮೇಲಕ್ಕೆತ್ತಿ ರಕ್ಷಿಸಿದವನು. ಗೋವಿಂದ ಗೋವುಗಳು, ವಿಂದ ರಕ್ಷಿಸುವನು ಅಥವಾ ಪಡೆಯುವವನು. ಹಸುಗಳನ್ನು ಕಾಯುವ ಕೃಷ್ಣ ಭೂಮಿಯನ್ನು ರಕ್ಷಿಸುವವನು ಮತ್ತು ಕೇವಲ ವೇದಗಳ ಮೂಲಕ ಮಾತ್ರ ತಿಳಿಯಲ್ಪಡುವವನು. ಬಹು ಪ್ರಸಿದ್ಧ ಹಾಗೂ ಶ್ರೇಷ್ಠ ನಾಮ. ಸುಷೇಣ ಒಳ್ಳೆಯ, ಶ್ರೇಷ್ಠವಾದ. ಶೇಣ ಸೇನಾ, ಸೈನ್ಯ. ರಾಮಾವತಾರದಲ್ಲಿ ವಾನರ ಸೈನ್ಯದಂತಹ ದೇವತೆಗಳಂತಹ ಅತ್ಯುನ್ನತ ಸೈನ್ಯವನ್ನು ಹೊಂದಿರುವವನು. ಕನಕಾಂಗದಿ, ಕನಕ ಚಿನ್ನದ, ಅಂಗದ ತೋಳ್ಬಂದಿ, ತನ್ನ ತೋಳುಗಳಿಗೆ ಅದ್ಭುತವಾದ ಚಿನ್ನದ ಆಭರಣಗಳನ್ನು ಧರಿಸಿ ಕಂಗೊಳಿಸುವ ಸುಂದರ ರೂಪ. ಗುಹ್ಯ, ಭಗವಂತನು ಎಲ್ಲೆಡೆಯೂ ಇದ್ದಾನೆ, ಆದರೆ ರಹಸ್ಯವಾಗಿದ್ದಾನೆ. ಪ್ರತಿಯೊಬ್ಬ ಜೀವರಾಶಿಯ ಹೃದಯವೆಂಬ ಗುಹೆಯನ್ನು ಅಡಗಿರುವವನು. ಗಂಭೀರ, ಸಾಗರದಂತೆ ಅತ್ಯಂತ ಗಂಭೀರವಾದವನು. ಅವನ ಜ್ಞಾನ, ಶಕ್ತಿ ಮತ್ತು ಮಹಿಮೆಯ ಆಳವನ್ನು ಅಳೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಗಹನ, ಭಕ್ತಿ ಇಲ್ಲದವರಿಗೆ, ಕೇವಲ ತರ್ಕ ಮಾಡುವವರಿಗೆ ಅರ್ಥ ಮಾಡಿಕೊಳ್ಳಲು ಮತ್ತು ತಲುಪಲು ಅಸಾಧ್ಯವಾದವನು. ಗುಪ್ತ, ತನ್ನದೇ ಆದ ಮಾಯೆ ಎಂಬ ಶಕ್ತಿಯಿಂದ ತನ್ನನ್ನು ತಾನು ಮುಚ್ಚಿಟ್ಟುಕೊಂಡಿರುವವನು. ಅರಿತವರಿಗೆ ಮಾತ್ರ ಗೋಚರಿಸುವವನು. ಚಕ್ರ ಗದಾಧರ, ದುಷ್ಟರ ಶಿಕ್ಷೆಗಾಗಿ ಮತ್ತು ಶಿಷ್ಟರ ರಕ್ಷಣೆಗಾಗಿ ತನ್ನ ಕೈಗಳನ್ನು ಸುದರ್ಶನ ಎಂಬ ಚಕ್ರವನ್ನು ಮತ್ತು ಕೌಮೋದಿಗೆ ಗದೆಯನ್ನು ಧರಿಸಿರುವವನು. ಶ್ಲೋಕದ ಭಾವಾರ್ಥ: ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂಮಿಯನ್ನು ಎತ್ತಿದ ಮಹಾವರಾಹ ಸ್ವರೂಪನು. ಗೋವು, ಭೂಮಿ, ವೇದಗಳನ್ನು ರಕ್ಷಿಸುವವನು. ಶ್ರೇಷ್ಠವಾದ ಸೈನ್ಯವನ್ನು ಹೊಂದಿರುವವನು. ಚಿನ್ನದ ತೋಳ್ಬಂದಿಯನ್ನು ಧರಿಸಿರುವವನು. ಹೃದಯದ ಗುಹೆಯಲ್ಲಿ ರಹಸ್ಯವಾಗಿ ಅಡಗಿರುವವನು. ಜ್ಞಾನ ಮಹಿಮೆಯನ್ನು ಅತ್ಯಂತ ಆಳವಾದವನು. ಇಲ್ಲದವರಿಗೆ ತಲುಪಲು ಅಸಾಧ್ಯವಾಗದವನು. ತನ್ನ ಮಹಿಮೆಯಿಂದ ಮುಚ್ಚಿ ಹೋಗಿರುವವನು ಮತ್ತು ಭಕ್ತರ ರಕ್ಷಣೆಗಾಗಿ ಸುದರ್ಶನ ಚಕ್ರ ಮತ್ತು ಕೌಮೋದಕಿ ಗದೆಯನ್ನು ಧರಿಸಿರುವವನು ಆ ಭಗವಂತ. ಧನ್ಯವಾದಗಳು.